ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಜಗತ್ತಿನಾದ್ಯಂತ ಎಲ್ಲೆಲ್ಲೂ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಹವ ಜೋರಾಗಿದೆ. ಎಐ ತಂತ್ರಜ್ಞಾನದೇ ಎಲ್ಲಾ ಕಡೆ ಸದ್ದಾಗ್ಬಿಟ್ಟಿದೆ. ಈ ತಂತ್ರಜ್ಞಾನ ಎಷ್ಟ್ರ ಮಟ್ಟಿಗೆ ವೇಗವಾಗಿ ಬೆಳೀತಾ ಇದೆ ಅಂತ ಅಂದ್ರೆ ಮನುಷ್ಯ ಗಂಟೆಗಟ್ಲೆ ಮಾಡೋ ಕೆಲಸಗಳನ್ನ ಕೇವಲ ಸೆಕೆಂಡ್ಗಳಲ್ಲಿ ಈ ಎಐ ಮಾಡಿ ಮುಗಿಸ್ಬಿಡುತ್ತೆ. ಇದರಿಂದಾಗಿ ಜಾಗತಿಕ ಐಟಿ ವಲಯದಲ್ಲಿ ಭಾರಿ ಅಲ್ಲೂಲ ಕಲ್ಲೂಲನೆ ಸೃಷ್ಟಿಯಾಗಿದೆ. ಲಕ್ಷಾಂತರ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ ನಂತಹ ದಿಗ್ಗಜ ಕಂಪನಿಗಳು ಉದ್ಯೋಗ ಕಡಿತ ಮಾಡ್ತಾ ಇದೆ. ಈ ಆತಂಕದ ಮಧ್ಯೆ ಬಲ್ಗೇರಿಯಾದ ಬಾಬಾ ವಂಗ ಭವಿಷ್ಯವಾಣಿ ಒಂದು ಭಾರಿ ಸದ್ದು ಮಾಡ್ತಾ ಇದೆ. ಬಾಬಾ ವಂಗ ಎಐ ಬಗ್ಗೆ ಮೊದಲೇ ಭವಿಷ್ಯ ನುಡಿದಿದ್ರಂತೆ. ಹಾಗಾದ್ರೆ ಈ ಎಐ ಬಗ್ಗೆ ಬಾಬಾ ವಂಗ ನುಡಿದ ಭವಿಷ್ಯವೇನು? ಈ ಎಐ ಮಾನವನ ಬದುಕನ್ನ ಬಂಗಾರವಾಗಿಸುತ್ತಾ ಅಥವಾ ಕೆಲಸವನ್ನ ಕಳೆದುಕೊಳ್ಳುತ್ತಾ? ಏನ್ ಮಾಡುತ್ತೆ? ಈ ಎಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಜಾಗತಿಕ ಉದ್ಯೋಗ ಮಾರುಕಟ್ಟೆಯಲ್ಲಿ ಎಐ ಬದಲಾವಣೆ ತರ್ತಿರೋದಂತೂ ಸತ್ಯ. ದೇಶದೆಲ್ಲೆಡೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಭಾರಿ ಸದ್ದು ಮಾಡ್ತಾ ಇದೆ. ಎಐ ಕ್ಷೇತ್ರದಲ್ಲಿ ವ್ಯಾಪಕ ಹೂಡಿಕೆಯ ಘೋಷಣೆಗಳು ಕೂಡ ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಗೂಗಲ್, ಟಾಟಾ ರಿಲಯನ್ಸ್ ಮುಂತಾದ ದಿಗ್ಗಜ ಸಂಸ್ಥೆಗಳು ಕೋಟಿ ಕೋಟಿ ಲೆಕ್ಕದಲ್ಲಿ ದುಡ್ಡನ್ನ ಈ ತಂತ್ರಜ್ಞಾನದ ಮೇಲೆ ಸುರಿಯಲು ಮುಂದಾಗಿದೆ. ಇನ್ನೊಂದ್ ಕಡೆ ಉದ್ಯೋಗಿಗಳಿಗೆ ಕೆಲಸ ಕಳೆದುಕೊಳ್ಳುವ ಭೀತಿ ಕೂಡ ಎದುರಾಗ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಬಾಬಾ ವಂಗ ಈ ಹಿಂದೆ ನುಡಿದಿದ್ದ ಎಐ ಭವಿಷ್ಯ ಇದೀಗ ನಿಜವಾಗೋಯ್ತಾ ಅಂತ ಪ್ರಶ್ನೆ ಎತ್ತಿದೆ. ಹಾಗಾದ್ರೆ ಬಾಬಾ ವಂಗ ಎಕ್ಸಾಕ್ಟ್ ಆಗಿ ಏನ್ ಹೇಳಿದ್ರು? ಕೃತಕ ಬುದ್ಧಿಮತ್ತೆಯ ಅಬ್ಬರದ ಮುಂದೆ ಅಂದ್ರೆ ಎಐ ಅಬ್ಬರದ ಮುಂದೆ ಸಾಕಷ್ಟು ಉದ್ಯೋಗಿಗಳು ಕೆಲಸವನ್ನ ಕಳೆದುಕೊಳ್ತಾರೆ. ಅದು 2026ರಲ್ಲಿ ವ್ಯಾಪಕ ಪರಿಣಾಮ ಬೀರುತ್ತೆ ಅಂತ ಬಾಬಾ ವಂಗ ಹೇಳಿದ್ರು ಅಂತ ಈ ಒಂದು ಸುದ್ದಿ ಭಾರಿ ವೈರಲ್ ಆಗ್ತಾ ಇದೆ. ಈಗ ಬಾಬಾ ವಂಗ ನುಡಿದಿದ್ದಾರೆ ಎನ್ನಲಾಗ್ತಿರುವ ಭವಿಷ್ಯ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬಾಬಾ ವಂಗ ಎಐ ಭವಿಷ್ಯ ಮತ್ತು ಉದ್ಯೋಗಗಳ ಸಂಕಷ್ಟದ ಬಗ್ಗೆ ಮೊದಲೇ ಹೇಳಿದ್ರಂತೆ. ಎಐ ಕ್ಷೇತ್ರಕ್ಕೆ ಹೆಚ್ಚುತ್ತಿರುವ ಒಲವು ಮತ್ತು ಬರ್ತಿರುವ ವ್ಯಾಪಕ ಹೂಡಿಕೆಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಜಗತ್ತಿನಾದ್ಯಂತ ವಿವಿಧ ದಿಗ್ಗಜ ಕಂಪನಿಗಳು ಲೇ ಆಫ್ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇದೆ. ಹಾಗಾಗಿ ಇದು ಸ್ವಾಭಾವಿಕವಾಗಿ ಉದ್ಯೋಗಿಗಳಿಗೆ ಕೆಲಸ ಕಳೆದುಕೊಳ್ಳುವ ಭೀತಿಗೆ ಕಾರಣವಾಗಿದೆ. ಮನುಷ್ಯನಿಗಂತ ವೇಗವಾಗಿ ಬೆಳೀತಾ ಇರುವ ಈ ಎಐ ಟೆಕ್ನಾಲಜಿ ಮತ್ತು ಇದೇ ದಾಟಿಯಲ್ಲಿ ಬಾಬಾ ವಂಗ ನುಡಿದ ಭವಿಷ್ಯವನ್ನ ತಾಳೆ ಹಾಕಲಾಗ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಚಾಟ್ ಜಿಪಿಟಿ ತಂತ್ರಜ್ಞಾನಗಳು ಕೋಡಿಂಗ್, ವಾಯ್ಸ್ ಓವರ್, ಆಂಕರಿಂಗ್ ಕ್ಷೇತ್ರಗಳಲ್ಲಿ ಮನುಷ್ಯರನ್ನ ಬದಲಾಯಿಸ್ತಿರೋದು ಇದಕ್ಕೆ ಪುಷ್ಟಿ ನೀಡುವಂತಿದೆ. ನಿಜ, ಬಹುರಾಷ್ಟ್ರೀಯ ಮತ್ತು ಪ್ರತಿಷ್ಠಿತ ಸಂಸ್ಥೆಗಳು ವೆಚ್ಚ ಕಡಿತದ ಹೆಸರಿನಲ್ಲಿ ಅಂದ್ರೆ ಕಾಸ್ಟ್ ಕಟ್ಟಿಂಗ್ ಹೆಸರಲ್ಲಿ ಉದ್ಯೋಗಿಗಳನ್ನ ತೆಗೆದು ಹಾಕ್ತಾ ಇದೆ. 2025ರಿಂದ ಮುಂದಿನ 10 ವರ್ಷಗಳಲ್ಲಿ ಎಐ ಕಣ್ಗಾವಲು ಮತ್ತು ಬಯೋಮೆಟ್ರಿಕ್ ಟ್ರ್ಯಾಕಿಂಗ್ ಹೆಚ್ಚಾಗಲಿದೆ ಅಂತ ಕೂಡ ಬಾಬಾ ವಂಗ ಭವಿಷ್ಯವನ್ನ ಅರ್ಥೈಸಿಕೊಳ್ಳಲಾಗಿತ್ತು. ತೈಲಗಳ ಬೆಲೆಗಳ ಏರಿಳಿಕೆಯಿಂದಾಗಿ ಆರ್ಥಿಕ ಹಿಂಜರಿತ ಉಂಟಾಗಬಹುದು, ಮಾನವನ ವ್ಯವಸ್ಥೆಯ ಮೇಲೆ ಎಐ ಹಿಡಿತ ಸಾಧಿಸಬಹುದು ಎಂದು ಅವರು ಭವಿಷ್ಯವನ್ನ ನುಡಿದಿದ್ರಂತೆ. ಆರ್ಥಿಕ ಹಿನ್ನಡೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಾಬಾ ವಂಗ ಹೇಳಿದ ಭವಿಷ್ಯ ನಿಜವಾಗ್ತಾ ಇದ್ಯಾ ಅಂತ ಚರ್ಚೆ ಶುರುವಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಹೊಸ ಟೆಕ್ನಾಲಜಿಯೇ ಮನುಷ್ಯನಿಗೆ ಮುಳುವಾಗುತ್ತೆ ಅಂತ ಬಾಬಾ ವಂಗ ಈ ಹಿಂದೆನೆ ಭವಿಷ್ಯ ನುಡಿದಿದ್ರಂತೆ. ಅಂದ್ರೆ ಎಐ ಬಗ್ಗೆ ನಿರ್ದಿಷ್ಟವಾಗಿ ಭವಿಷ್ಯ ನುಡಿದಿಲ್ಲ, ಆದ್ರೆ ಹೊಸ ಟೆಕ್ನಾಲಜಿ ಮನುಷ್ಯನಿಗೆ ಆಪತ್ತು ತರುತ್ತೆ ಅಂತ ನುಡಿದಿದ್ರಂತೆ. ಇದಕ್ಕೆ ಪುಷ್ಟಿ ಎಂಬಂತೆ ಈಗ ಟೆಕ್ನಾಲಜಿ ಪಡೆದುಕೊಳ್ತಿರುವ ವೇಗ, ಉದ್ಯೋಗ ಕಡಿತದ ಪ್ರಮಾಣ ಈ ಭವಿಷ್ಯಕ್ಕೆ ಹತ್ತಿರವಾಗ್ತಾ ಇದೆ ಅಂತ ಹೇಳ್ಬೋದು. ಈ ಹಿಂದೆ ಬಾಬಾ ವಂಗ ನುಡಿದಿರುವ ಹಲವು ಭವಿಷ್ಯವಾಣಿಗಳು ನಿಜವಾಗಿದೆ. ಹೀಗಾಗಿ ಪ್ರಪಂಚದಲ್ಲಿ ಬರುವ ಹೊಸ ಹೊಸ ತಂತ್ರಜ್ಞಾನಗಳೇ ಮನುಷ್ಯನಿಗೆ ಮುಳುವಾಗುತ್ತೆ ಅಂತ ಹೇಳಿದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಳಲಾಗ್ತಾ ಇದೆ. ಏನೇ ಇರ್ಲಿ, ಇತ್ತೀಚೆಗಂತೂ ಎಐ ತುಂಬಾ ಡೆವಲಪ್ ಆಗಿರೋದಂತೂ ನಿಜ. ಇವತ್ತು ಎಐ ನಮ್ಮ ಸಹಾಯಕ ಕೂಡ ಆಗಿದೆ. ಆದ್ರೆ ಇದೇ ಎಐ ನಾಳೆ ನಮ್ಮ ಬಾಸ್ ಆಗ್ಬಿಟ್ರೆ ಅದು ಮಾನವ ಕುಲದ ಅಂತ್ಯನ ಅಥವಾ ಹೊಸ ಯುಗದ ಆರಂಭವಾ? ಹೀಗೆ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾ ಇರೋದು ಸಹಜ. ಇಂದಿನ ವಿಜ್ಞಾನಿಗಳು ಇದ್ರ ಬಗ್ಗೆ ಹೇಳೋದೇನಂತ ಅಂದ್ರೆ ಎಐ ಒಳ್ಳೆದಕ್ಕೂ ಬಳಕೆ ಆಗಬಹುದು, ಕೆಟ್ಟದಕ್ಕೂ ಬಳಕೆ ಆಗಬಹುದು, ಆದ್ರೆ ನಿಯಂತ್ರಣ ಮತ್ತು ನೈತಿಕತೆ ಮುಖ್ಯ. ಹಾಗಾದ್ರೆ ಬಾಬಾ ವಂಗ ಭವಿಷ್ಯ ನಿಜವಾಗ್ತಾ ಇದ್ಯಾ ಅಥವಾ ಇದು ಕೇವಲ ಭಯ ಹುಟ್ಟಿಸುವ ಕಥೆಯಾ? ಅವ್ರು ಹೇಳಿರೋದು ಎಐ ಅಂತ ಅಧಿಕೃತವಾಗಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಪದ ಬಳಸಿಲ್ಲ, ಆದ್ರೆ ಮಾನವರು ಸೃಷ್ಟಿಸಿದ ಯಂತ್ರವೇ ಒಂದು ದಿನ ಮಾನವನನ್ನ ನಿಯಂತ್ರಿಸುತ್ತೆ ಅಂತ ಹೇಳಿದ್ರಂತೆ. ಹಾಗಾದ್ರೆ ಈ ಎಐ ಬಗ್ಗೆ, ಈ ಎಐ ನಿಂದ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ, ಈ ಎಐ ಟೆಕ್ನಾಲಜಿ ಮುಂದುವರಿತಾ ಇರೋದ್ರ ಬಗ್ಗೆ, ಈ ಬಾಬಾ ವಂಗ ನುಡಿದಿರೋ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಐ ಅಪಾಯವಾ ಅಥವಾ ಆಶೀರ್ವಾದವಾ? ಕಮೆಂಟ್ ಮಾಡಿ ತಿಳಿಸಿ.